ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ಯುಧಿಷ್ಠಿರಃ ವ್ಯಾಖ್ಯಾತಾ ವೃತ್ತಿರಾಪತ್ಸು ಕ್ಷತ್ರಧರ್ಮೇಣ ಭಾರತ ಕಥಂಚಿದ್ವೈಶ್ಯಧರ್ಮೇಣ ಜೀವೇದ್ವಾ ಬ್ರಾಹ್ಮಣೋ ನವಾ. ಬ್ರಾಹ್ಮಣರಿಗೆ ಆಪತ್ತು ಅಂತ ಬಂದಾಗ ಯಾಗ ಮಾಡಿಸುವವರಿಲ್ಲ, ಪೌರೋಹಿತ್ಯ ಮಾಡಿಸುವವರಿಲ್ಲ. ಆ ತರಹದರಲ್ಲಿ ಇದ್ದಾಗ ಅವರು ಹೇಗೆ ಬಾಳಬಹುದು? ತಮ್ಮ ಕುಲದ ಆಚಾರವನ್ನು ಇಟ್ಟುಕೊಂಡು ಕ್ಷತ್ರಿಯರಾಗಿ ಬದುಕಬಹುದು. ಕಥಂಚಿತ್ ವೈಶ್ಯಧರ್ಮೇಣ, ಹೇಗೋ ವ್ಯಾಪಾರ ಮೊದಲಾದವುಗಳನ್ನು ಮಾಡಿಕೊಂಡು ಬದುಕಬಹುದು. ಶಾಸ್ತ್ರ ಅದಕ್ಕೆ ಅನುಮತಿ ಕೊಡುತ್ತೆ. ಕ್ಷತ್ರಧರ್ಮದಿಂದ ಬದುಕಲಾಗದವ ಅಂದರೆ ಅವನು ದೂತ, ಆಮೇಲೆ ಮೆಂಟರ್ರು, ಕ್ಷತ್ರಿಯರಿಗೆ ಮೆಂಟರ್ರು ಇತ್ಯಾದಿಗಳೆಲ್ಲ ಆಗಬೇಕು. ಹಾಗಾಗಲಿಲ್ಲ ಅಂದರೆ ವೈಶ್ಯಧರ್ಮದಿಂದ ಬದುಕಬೇಕಾ ಬದುಕಬಾರದ? ಬ್ರಾಹ್ಮಣನಾದವನು ಆತ್ಮಹತ್ಯೆ ಅಂತೂ ಮಾಡಿಕೊಳ್ಳಿಕ್ಕಿಲ್ಲ. ಆತ್ಮಹತ್ಯೆ ಅಂತನ್ನೋದು ಶಾಸ್ತ್ರಸಮ್ಮತ ಅಲ್ಲ. ಬದುಕಬೇಕು, ಆ ಬದುಕಿಗೆ ಸಾರ್ಥಕ್ಯವೂ ಇರಬೇಕು. ಇದನ್ನು ಉಳಿಸಿಕೊಂಡು ಹೇಗೆ ಬದುಕಬಹುದು ಅಂತ. ನಾವೀಗೆಲ್ಲ ಬದುಕ್ತಾ ಇರೋದು ವೈಶ್ಯಧರ್ಮದಿಂದ. ಯಾರೋ ಗಾದೆ ಉಂಟು, ಇಂಥದ್ದು ಕೈ ಕೆಸರಾದರೆ ಬಾಯಿ ಮೊಸರು. ಯಾವನು ಹೇಳಿದ್ದು? ತಾಲೇ ಕೆಸರಾದರೆ ಬಾಯಿ ಮೊಸರು. ಇವತ್ತು ಬೆಳಗ್ಗಿನಿಂದ ಸಂಜೆ ತನಕ ಯಾರು ದುಡಿತಾರ್ರಿ ಮೂಟೆ ಇಟ್ಕೊಂಡು? ತಲೆನೇ ಕೆಸರಾಗೋದು. ಇವತ್ತು ವಿಶೇಷತಃ ಬ್ರಾಹ್ಮಣರು ಎಲ್ಲ ದುಡಿತಾ ಇರೋದು ತಲೆ ಕೆಸರು ಮಾಡಿಕೊಂಡೆ. ಅದರಿಂದಾಗಿ ತಲೆ ಕೆಸರಾದರೆ ಬಾಯಿ ಮೊಸರು ಹೇಳ್ತಾರೆ ಗಾದೆಗಳಲ್ಲಿ. ನೋಡಿ, ಸುಮ್ಮನೆ ಅದೇ ಹೇಳ್ತಿದ್ನಲ್ಲ, ಬಂದ ದಾರಿಗೆ ಸುಂಕವು ಇದೆ. ಇವತ್ತು ಸುಮ್ಮನೆ ಹೋಗಿ ಬಂದ್ಬಿಡಿ ನೋಡೋಣ. ಅದರಿಂದ ನಾವು ಇವತ್ತೆಲ್ಲ ವೈಶ್ಯಧರ್ಮದಿಂದ ಬದುಕ್ತಾ ಇರೋದು. ಅಶಕ್ತ ಕ್ಷತ್ರಧರ್ಮೇಣ ವೈಶ್ಯಧರ್ಮೇಣ ವರ್ತಯೇತ್ ಕೃಷಿಂ ಗೋರಕ್ಷಮಾಸ್ಥಾಯ ವ್ಯಸನೇ ವೃತ್ತಿ ಸಂಕ್ಷಯೇ. ಕ್ಷತ್ರಿಯ ಧರ್ಮದಿಂದ ಬದುಕಲಿಕ್ಕಾಗದೆ ಹೋದರೆ ವೈಶ್ಯ ಧರ್ಮದಿಂದ ಬದುಕಬೇಕು. ಒಂದೋ ಹೊಲ ಉಳಬೇಕು, ಒಂದೋ ಗೋವಿನ ರಕ್ಷಣೆ ಮಾಡಬೇಕು. ಯಾವಾಗ? ವ್ಯಸನೇ, ದುಃಖದಲ್ಲಿ, ಆಪತ್ತಿನಲ್ಲಿ. ವೃತ್ತಿ ಸಂಚಯೇ, ವೃತ್ತಿಯೇ ಇಲ್ಲ ಬ್ರಾಹ್ಮಣನಿಗೆ. ಏನು ಮಾಡಬೇಕು ಅವನು? ಯುಧಿಷ್ಠಿರ ಕಾನಿ ಪಣ್ಯಾನಿ ವಿಕ್ರೀಣನ್ ಸ್ವರ್ಗಲೋಕಾನ್ ನಹೀಯತೆ ಬ್ರಾಹ್ಮಣೋ ವೈಶ್ಯಧರ್ಮೇಣ ವರ್ತಯನ್ ಭರತರಜಭ. ಕಾನಿ ಪಣ್ಯಾನಿ ವಿಕ್ರೀಣನ್. ಆಯಿತು, ಏನು ವ್ಯಾಪಾರ ಮಾಡಬಹುದು? ಮಾರೋದು ಅನ್ನೋದಿದೆಯಲ್ಲ, ಅವಶ್ಯವಾಗಿದ್ದನ್ನು ಕೊಡೋದು. ಹಿಂದೆ ಅಷ್ಟೇ ಇದ್ದದ್ದು. ಈಗ ಅವಶ್ಯಕತೆ ಬೀಳುವಂತೆ ಮಾಡಿ ಕೊಡೋದು. ಇರಲಿ, ಏನೇ ಬದಲಾವಣೆ ಆದರೂ ಏನು ಮಾರಬಹುದು, ಏನು ಮಾರಬಾರದು ಅಂತಿದೆ. ಸುರಾ ಲವಣಮಿತ್ಯೇತತ್ ತಿಲಾನ್ ಕೇಸರಿಣ ಪಶೂನ್ ವೃಷಭಾನ್ ಮಧುಮಾಂಸಂಚ ಕೃತಾನ್ನಂಚ ಯುಧಿಷ್ಠಿರ. ನೋಡಪ್ಪ, ಬುದ್ಧಿ ಕೆಡಬಾರದು ಅಂದರೆ ಮದ್ಯ ಮಾರಬೇಡಿ, ಸುರಾ. ಲವಣಂ, ಉಪ್ಪು ಮಾರಬೇಡಿ. ತಿಲಾನ್, ಎಳ್ಳು ಮಾರಬೇಡಿ. ಆಮೇಲೆ ಪಶೂನ್, ಕೇಸರಿಣ ಪಶೂನ್, ಒಳ್ಳೆ ಜಟೆ ಇರುವ ಪಶುಗಳನ್ನು ಮಾರಬೇಡಿ.
ಎತ್ತು ಮಾರಬೇಡಿ, ಮದ್ಯ ಮಾರಬೇಡಿ, ಮಾಂಸ ಮಾರಬೇಡಿ, ಕೃತಾನ್ನಂ ಅನ್ನ ಮಾಡಿ ಮಾರಬೇಡಿ. ಹೀಗೆ ನೀವು ಮಾರೋದೇ ಆದರೆ, ಮಾರಾಟ ಮಾಡೋದೇ ಆದರೆ ಇಷ್ಟನ್ನ ಮಾರಾಟ ಮಾಡಬೇಡಿ. ಸರ್ವಾಸ್ವಸ್ಥಾ ಶ್ವೇತಾನಿ ಬ್ರಾಹ್ಮಣ ಪರಿವರ್ಜಯೇತ್ ಏತೇಷಾಂ ವಿಕ್ರಯಾತ್ತಾತ ಬ್ರಾಹ್ಮಣೋ ನರಕೇ ಪತೇತ್. ಎಲ್ಲ ಅವಸ್ಥೆಯಲ್ಲಿ ಸಾಧ್ಯವಾದಷ್ಟು ಇದನ್ನು ಮಾರೋದನ್ನು ಅವಾಯ್ಡ್ ಮಾಡಿ. ಕಾರಣ ಏನು ಅಂದರೆ ಇದೆಲ್ಲ ಬುದ್ಧಿ ಕೆಡಿಸುತ್ತೆ. ಮದ್ಯವನ್ನು ಮಾರ್ತಾ ಇದ್ರೆ ರುಚಿ ನೋಡಬೇಕು ಅಂತ ಅನ್ಸಿದ್ರೆ ಗತಿ ಏನು ಅನ್ಸಲ್ವೇ? ಟೇಸ್ಟರ್ ಆಗಿ ಆದರೂ ಕೆಲಸ ಮಾಡಿದ್ರೆ ಕಷ್ಟ. ಈ ಹಿನ್ನೆಲೆಯಲ್ಲಿ ನೀವು ನೋಡ್ಕೊಳ್ತಾ ಇದ್ದಾಗ ಈ ಸುರ, ಇದು ಲವಣ, ಉಪ್ಪು ಎಷ್ಟು ದಿವಸ ಇಟ್ಟರೂ ಕೆಡಲ್ಲ, ಅದರಿಂದಾಗಿ ದಾಸ್ತಾನಿನ ತಲೆನೋವಿರೋದಿಲ್ಲ. ಇದನ್ನ ಮಾರಿದ್ರೆ ಹೇಗೆ? ಸರಿ, ಮಾರ್ತಾ 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 ಏನು ಬುದ್ಧಿ ಬರುತ್ತೆ ಅನ್ನೋದೆಲ್ಲ ಮುಖ್ಯ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಬೇಡ ಅಂದ್ರು. ಅಜೋಗ್ನಿರ್ವರುಣೋ ಮೇಚಃ ಸೂರ್ಯೋಶ್ವ ಪೃಥಿವೀ ವಿರಾಟ್ ಧೇನುರ್ಯಜ್ಞಶ್ಚ ಸೋಮಶ್ಚ ನ ವಿಕ್ರೇಯ ಕಥಂಚನ. ಇನ್ನು ಮೇಕೆಯನ್ನು ಮಾರಬೇಡಿ ಅಥವಾ ಕುರಿ, ಆಮೇಲೆ ಬೆಂಕಿಯನ್ನು ಮಾರಬೇಡಿ, ಆಮೇಲೆ ಸೂರ್ಯನನ್ನು ಮಾರಬೇಡಿ. ಸೂರ್ಯನನ್ನು ಮಾರೋದು ಅಂತನೂ ಒಂದು ಉಂಟೆ ಅಂತ ನಿಮಗೆ ಅನ್ಸತ್ತೆ. ಆದರೆ ಬಿಸಿಲು ಮಾರೋದು, ಬಿಸಿಲು ಮಾರೋದು ಅಂದರೆ ನೋಡಿ, ಇಲ್ಲಿ ಬಂದು ಬಿಸಿಲು ಕಾಯಿಸಿಕೊಳ್ಳಿ, ಇಷ್ಟು ದುಡ್ಡು ಕೊಡಿ ಅಂತ ಇತ್ತಂತೆ. ಈಗಲೂ ಇದೆ ಇಲ್ವೇ? ಬೀಚಲ್ಲಿ ಹೋಗಿ ಮಲ್ಕೊಳ್ಳಿ, ನಮ್ಮ ರೆಸಾರ್ಟ್ ಇದೆ, ಸನ್ ಬಾತ್ ಮಾಡಿ, ಇಷ್ಟು ಇದಕ್ಕೆ ಇಷ್ಟು ದುಡ್ಡು ಅಂತ ಇದ್ದೇ ಇದೆ. ಬ್ರಾಹ್ಮಣ ಮಾಡಬಾರ್ದು ಅಂತ. ಸೂರ್ಯನನ್ನು ಮಾರೋದು ಅಂದ್ರೆ ಅದೇ ಕಣ್ರಿ. ಅವರು ಅಲ್ಲಿಂದ ಬರ್ತಾರೆ, ಚಳಿ ಪ್ರದೇಶದಿಂದ. ಪಾಪ ಅವ್ರ ದೇಹಕ್ಕೆ ವಿಟಮಿನ್ ಡಿ ಬೇಕು, ಇಲ್ಲಿಯೂ ಬೇಕಾಗ್ತಾ ಇದೆ ಈಗ. ಯಾಕೆಂದರೆ ಬೆಳಗ್ಗೆ 7 ಗಂಟೆಗೆ ಹೋದವರು ಸಂಜೆ 7 ಗಂಟೆಗೆ ಬಂದರೆ, ತಪ್ಪಿದ್ರೆ 12 ಗಂಟೆಗೆ ಬಂದರೆ ಸೂರ್ಯನ ಶಾಖ ಎಲ್ಲಿಂದ ಸಿಗಬೇಕು? ದೇವರ ದಯದಿಂದ ಇಲ್ಲಿ ಸೂರ್ಯನನ್ನು ಮಾರೋದು ಇನ್ನೂ ದಂಧೆ ಆಗಿಲ್ಲ ಇದೆ. ಆದರೆ ವಿದೇಶದವರು ಬಂದು ನಾವು ಬೀಚಲ್ಲಿ ಕೂತ್ಕೊಳ್ತೇವೆ, ನಿಮ್ಮ ರೆಸಾರ್ಟಿನಲ್ಲಿ ನಮಗೆ ದುಡ್ಡು ಕೊಡಿ ಅಂದರೆ ಆಯಿತು ಅಂತ ತಗೊಂಡ್ರೆ ಅದು ಸೂರ್ಯನನ್ನು ಮಾರಿದ ಹಾಗೆ. ಆ ಕಾರಣದಿಂದ ಸೂರ್ಯ. ಇನ್ನು ಕುದುರೆ ಮಾರಬೇಡ್ರಪ್ಪ. ಇನ್ನು ಧೇನು, ಹಸು ಮಾರಬೇಡಿ. ಯಜ್ಞವನ್ನು ಮಾರಬೇಡಿ. ಸೋಮ ಅಂತ ಹೇಳಿ ಒಂದು ಪಾನೀಯ, ಏನಂದ್ರೆ ಒಂದು ಬಳ್ಳಿ. ಆ ಬಳ್ಳಿ ಇವತ್ತು ನಮ್ಗೆ ಎದುರುಗಡೆ ಕಂಡ್ರೂ ನಮ್ಗೆ ಗುರುತಿಸ್ಲಿಕ್ಕೆ ಆಗೋಲ್ಲ. ಅಫ್ಘಾನಿಸ್ತಾನದ ಕಡೆ ಸೋಮ್ ಅಂತ ಏನೋ ಕೊಡ್ತಾರೆ, ಕೆಂಪಗಿನದ್ದು, ನಂಬಲಿಕ್ಕೆ ಬರಲ್ಲ. ಆ ಬಳ್ಳಿಯಿಂದ ತೆಗೆದ ಸೋಮವನ್ನ ಆಹುತಿ ಕೊಟ್ಟು ಆ ಉಳಿದ ಸೋಮವನ್ನು ನಾವು ಕುಡಿಬೇಕು. ಸೋಮ ಅಂದ್ರೆ ಮದ್ಯ ಅಲ್ಲ. ಸೋಮ ಅಂದ್ರೆ ಮದ್ಯ ಅಲ್ಲ. ಒಂದು ಬಳ್ಳಿಯಿಂದ ಹಿಂಡಿ ತೆಗೆದ ರಸವನ್ನ ಸೋಮ ಅಂತ ಕರೀತಾರೆ. ಆ ಸೋಮ ಹೇಗಿದೆ ಅಂತ ಕೂಡ ಗೊತ್ತಿಲ್ಲ. ವೇದ ಎಲ್ಲ ಅದನ್ನೇ ಹೇಳೋದು. ವಾಯ ವಾಯ ಹಿದರ್ಚತೆ ಮೇ ಸೋಮಾ ಅರಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ. ಓ ಅಗ್ನಿಯೇ ಬಾರಯ್ಯ, ವಾಯೋ ಓ ಗಾಳಿಯೇ ಆಯಾಹಿ ಇತ್ತ ಬಾ. ಇಮೇ ಸೋಮಾಹ ಅಲಂಕೃತಾಹ, ಈ ಸೋಮಗಳನ್ನು ಅಲಂಕಾರ ಮಾಡಿದ್ದೇನೆ. ಸೋಮ ಅಲಂಕಾರ ಮಾಡೋದು ಅಂದ್ರೇನ್ರಿ? ಒಳ್ಳೆ ಮಡಿಕೆಯಲ್ಲಿ ಹಾಕಿಟ್ಟು ಮಡಿಕೆಯ ಹೊರಗಡೆ ಸಿಂಗಾರ ಮಾಡಿದ್ದೇನೆ. ತೇಷಾಂ ಪಾಹಿ,
ಅವುಗಳನ್ನು ಕುಡಿ, ಹವಂ ಶ್ರುಧಿ, ನಮ್ಮ ಮಾತನ್ನು ಕೇಳು. ಇದು ಸಾಯಣರು ಬರದ ಅರ್ಥ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ವಾಯೋ ಬಂಧಕನಾದ ನಾರಾಯಣನೇ ಆಯಾಹಿ ಇತ್ತಬಾ ಇಮೇ ಸೋಮಾಹ. ಈಗ ಸೋಮ ಅಂದರೆ ಈ ದೇಹವೆಂಬ ಲತೆಯಲ್ಲಿ ಬಂದಿರುವ ಭಕ್ತಿ ಅನ್ನುವ ರಸ. ಅದರ ಅಲಂಕಾರ ಅಂದರೆ ಏನು? ಹೊರಗಡೆಯ ಸದ್ಗುಣಗಳಿಂದ ಕೂಡಿರೋದು. ವಾಯೋ ಆಯಾಹಿ ಇಮೇ ಸೋಮಾಹ ಅಲಂಕೃತಾಹ. ಅದನ್ನು ಕುಡಿ. ಈಗ ನೋಡಿ ಅಧ್ಯಾತ್ಮಾರ್ಥ ಬಂತು. ಸೋಮ ಅನ್ನೋದಕ್ಕೆ ಭಕ್ತಿ ಅಂತನ್ನೋದು ಸೋಮ ಅಂದ್ರು ಮಧ್ವಾಚಾರ್ಯರು. ಅದರಿಂದಾಗಿ ಈಗ ಸೋಮ ಇಲ್ಲ, ಆದರೆ ಆ ನಾಮ ಬೇರೆ ಅರ್ಥವನ್ನು ಹೇಳುತ್ತೆ. ಆದ್ದರಿಂದಾಗಿ ಅವಾಗ ಸೋಮವೆಂಬ ಬಳ್ಳಿಯಿಂದ ಬಂದ ರಸವನ್ನು ಮಾರಬಾರದು ಅಂತ ಇತ್ತು. ವಿಶೇಷತಃ ಬ್ರಾಹ್ಮಣನಾದವನು ಮಾರಬಾರದು. ನವಿಕ್ರೇಯ ಕಥಂಚನ ಪಕ್ವೇ ನಾಮಸ್ಯ ನಿಮಯಂ ನ ಪ್ರಶಂಸಂತಿ ಸಾಧವಃ ನಿಮಯೇತ್ ಪಕ್ವ ಮಾಮೇನ ಭೋಜನಾರ್ಥಾಯ ಭಾರತ. ನೋಡಿ, ಬೇಯಿಸಿದ್ದು ಕೊಟ್ಟು ಹಸಿ ತಗೊಳ್ಳೋ ಹಾಗಿಲ್ಲ. ಹಸಿಯಾದದ್ದನ್ನು ಕೊಟ್ಟು ಬೇಯಿಸಿದ್ದನ್ನು ತಗೋಬಹುದು, ಅದು ಊಟಕ್ಕೆ ಮಾತ್ರ. ಇದೊಂದು ನಿಯಮ. ನಾನು ಅನ್ನ ಕೊಡ್ತೀನಿ ಅಕ್ಕಿ ಕೊಡು ಅಂತ ಕೇಳಲಿಕ್ಕಿಲ್ಲ. ಮೂಲಭೂತವಾದ ನಿಯಮ ಅದು. ನೀನು ಏನನ್ನ ಕೊಡ್ತೀಯ ಆ ವಿನಿಮಯ. ವ್ಯಾಪಾರ ಅಂದ್ರೇನು? ವಿನಿಮಯ, ಕೊಡುಕೊಳ್ಳುವಿಕೆ. ಆ ಕೊಡುಕೊಳ್ಳುವಿಕೆ ಅನ್ನೋದರ ಮಧ್ಯೆ ಒಂದು ವಿಶಿಷ್ಟ ನಿಯಮ ಇದೆ. ಆ ನಿಯಮ ಏನು? ಪಕ್ವೇನ ಆಮಸ್ಯ ನಿಮಯಂ. ನಿಮಯ ಅಂದರೆ ವಿನಿಮಯ. ಪಕ್ವೇನ ಬೆಂದದ್ದರಿಂದ, ಆಮಸ್ಯ ಹಸಿಯಾದದ್ದರ ನಿಮಯ ವಿನಿಮಯವನ್ನ ಮಾಡಬಾರದು. ಮತ್ತೆ ನಿಮಯೇತ್ ಪಕ್ವ ಮಾಮೇನ, ಇದು ವ್ಯಾಪಾರದ ದೊಡ್ಡ ನಿಯಮ. ಎಲ್ಲ ವ್ಯಾಪಾರಗಳಿಗೆ ಇದೇ ನಿಯಮ ಮೂಲ. ನಿಮಯೇತ್ ಪಕ್ವ ಮಾಮೇನ, ಹಸಿಯಿಂದ ಬೇಯಿಸಿದ್ದನ್ನು ತಗೊಳ್ಬಹುದೇ ವಿನಃ ಬೇಯಿಸಿದ್ದನ್ನು ಕೊಟ್ಟು ಹಸಿಯನ್ನು ತೆಗೆದುಕೊಳ್ಳದಿರು. ಈ ವಿಶಿಷ್ಟ ನಿಯಮ ಏನಿದೆ ಅದು ನಮ್ಮನ್ನ ಎಲ್ಲೆಲ್ಲಿಗೆ ಕೊಂಡೊಯ್ಯುತ್ತೆ ಅಂತ ನೋಡಬೇಕು. ಈ ಹೋಟೆಲ್ನಲ್ಲಿ ಎಲ್ಲ ನೋಡಿ, ಹೋಟೆಲ್ನಲ್ಲಿ ಹೇಗಿರುತ್ತೆ, ಶಾಸ್ತ್ರ ಹೇಳುತ್ತೆ. ಹೋಟೆಲ್ನಲ್ಲಿ ಹೇಗಿರುತ್ತೆ ಅಂದರೆ, ನಿಮಯೇತ್ ಪಕ್ವ ಮಾಮೇನ, ಹಸಿ ಕೊಟ್ಟು ಬೇಯಿಸಿದ್ದನ್ನು ತಗೊಳ್ತಾರೆ. ಅದೇ ಬೇಯಿಸಿದ್ದನ್ನು ಕೊಟ್ಟು ಹಸಿ ತಗೊಳ್ಳಿಕ್ಕಾಗಲ್ಲ, ಇವತ್ತಿಗೂ ಆಗಲ್ಲ. ನೀನು ಅಂಗಡಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಅನ್ನ ಕೊಡ್ತೀನಪ್ಪ ನಿನಗೆ, ನನಗೆ ಮೆಣಸಿನ ಪುಡಿಯನ್ನು ಕೊಡು ಅಂತ ಹೇಳಲಿಕ್ಕಾಗತ್ತಾ? ಅದು ಯಾಕೋ ಬಂದ್ಬಿಟ್ಟಿದೆ ಅದು. ಇದು ವ್ಯಾಪಾರದ ಮೂಲ. ವಯಂ ಸಿದ್ಧಮಶಿಷ್ಯಾಮೋ ಭವಾನ್ ಸಾಧಯತಾಮಿದಂ. ಇನ್ನು ಮುಂದೆ ಇದನ್ನು ಕೇಳಿದ ಮೇಲೆ ಆ ತರಹದ ವ್ಯಾಪಾರ ಶುರು ಆದರೆ, ಹಸಿ ಇದು ಬೇಯಿಸಿದ್ದು ಕೊಡ್ತೀನಿ ಹಸಿ ಕೊಡು ಅಂತನ್ನುವ ವ್ಯಾಪಾರದ ನಿಯಮ ಯಾರಾದರೂ ಬದಲಾವಣೆ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿ ತನಕ ಜಗತ್ತು ನಡ್ಕೊಂಡು ಬಂದಿರೋದು ಹೇಗೆ? ಹಸಿಯನ್ನು ಕೊಟ್ಟು ಒಣಗಿದ್ದನ್ನು ಪಡೆಯೋದು, ಹಸಿಯನ್ನು ಕೊಟ್ಟು ಬೇಯಿಸಿದ್ದನ್ನು ಪಡೆಯೋದು. ಇದೇ ನಿಯಮ ಎಲ್ಲ ಕಡೆ ಇರೋದು. ನಾವು ಕೊಡುವ ನಾಣ್ಯ, ದುಡ್ಡು ಎಲ್ಲ ಹಸಿ, ಅದರಿಂದ ಪಡ್ಕೊಳ್ಳೋದು ಪಕ್ವವಾದದ್ದನ್ನು, ಏನೋ ಖಾದ್ಯ ಪದಾರ್ಥವನ್ನು ತಗೊಳ್ತಾನೆ. ಇದೇ ನಿಯಮ ಇರಬೇಕು. ವಯಂ ಸಿದ್ಧಮಶಿಷ್ಯಾಮೋ ಭವಾನ್ ಸಾಧಯತಾಮಿದಂ. ಇನ್ನು ಸಿದ್ಧಾನ್ನ ಅಂತ ಹೇಳಿದ್ರೆ ಅನ್ನವನ್ನು ತಯಾರು ಮಾಡೋದಲ್ಲ, ಮಾಡಿದ ಅನ್ನವನ್ನು ಉಣ್ಣೋದು. ಇದು ಸಿದ್ಧಾನ್ನ ಅಂತ ಕರೀತಾರೆ.
ಈ ಸಿದ್ಧಾನ್ನ ಯಾರಿಗೆ? ಸನ್ಯಾಸಿಗಳಿಗೆ ಮಾತ್ರ, ಮತ್ತು ಬ್ರಹ್ಮಚಾರಿಗಳಿಗೆ ಮಾತ್ರ ಸಿದ್ಧಾನ್ನ. ಗೃಹಸ್ಥರು ಸಾಧ್ಯಾನ್ನರು. ಅಂದರೆ ಗೃಹಸ್ಥನಾದವ ಏನು ಮಾಡಬೇಕು? ಅನ್ನವನ್ನು ಬೇಯಿಸುವ ಪದಾರ್ಥವನ್ನು, ಅನ್ನವನ್ನು ಬೇಯಿಸುವ ಸಲಕರಣೆಗಳನ್ನು ಸಂಪಾದಿಸಿ ಇಟ್ಟುಕೊಂಡು ಆಮೇಲೆ, ಸನ್ಯಾಸಿಗಳಿಗೆ ಯಾವ ಪಾತ್ರೆ ಅಂತ ಕೂಡ ಗೊತ್ತಿರಲ್ಲ, ಬೇಕಾಗೂ ಇಲ್ಲ. ಬ್ರಹ್ಮಚಾರ್ಯದಲ್ಲಿ ಇರುವವರು ಮತ್ತೆ ಸನ್ಯಾಸಿಗಳನ್ನು ಸಿದ್ಧಾನ್ನ ಭಕ್ಷಿಗಳು ಅಂತ ನಾವು ಕರೀತೇವೆ. ನಾವು ಗೃಹಸ್ಥರು ಸಾಧ್ಯಾನ್ನ ಭಕ್ಷಿಗಳು. ಅನ್ನವನ್ನು ತಯಾರು ಮಾಡಿಕೊಂಡು ತಿನ್ನಬೇಕು. ಅಲ್ಲ, ನಮಗೆ ಅಲ್ಲೂ ಸಿದ್ಧಾನ್ನ ಆಗಲ್ವಾ ಅಂದರೆ ಆಗತ್ತೆ. ಬೇರೆಯವರ ಮನೆ ಫಂಕ್ಷನ್ಗೆ ಹೋದಾಗ ನಾವು ಅಡುಗೆ ಮಾಡೋದು? ದಿನದಲ್ಲಿ, ವರ್ಷದಲ್ಲಿ ಬಹುಪಾಲು ಸುಮಾರು 250, 290 ದಿನ ಆದರೂ, ಅಟ್ಲೀಸ್ಟ್ 300 ದಿನ ಆದರೂ ಸಿದ್ಧಾನ್ನವನ್ನು ಉಣ್ಣಬಾರದು, ಸಾಧ್ಯಾನ್ನವನ್ನು ಉಣ್ಣಬೇಕು. ಒಬ್ಬ ಗೃಹಸ್ಥ ಸಾಧ್ಯಾನ್ನವನ್ನೇ ಇಟ್ಟುಕೊಳ್ಳದೆ ಸಿದ್ಧಾನ್ನವನ್ನೇ ಉಣ್ಣುತ್ತಾ ಇದ್ರೆ ಅವನ ಬುದ್ಧಿ ನೆಟ್ಟಗಿರ್ಲಿಕ್ಕೆ ಹೆಂಗೆ ಸಾಧ್ಯ? ಬ್ರಹ್ಮಚರ್ಯ ಸನ್ಯಾಸಿ ಸಾಧ್ಯಾನ್ನ ಆದರೆ ಅವನ ತಲೆ ಕೆಡತ್ತೆ, ಗೃಹಸ್ಥ ಸಿದ್ಧಾನ್ನ ಆದರೆ ತಲೆ ಕೆಡತ್ತೆ. ಅಂದರೆ ಅವರ ಮನೆಯ ಅನ್ನ, ಅವನ ಪಾತ್ರೆ, ಅದು ಎಲ್ಲ, ಇದು ಯಾವುದು ಸಂಬಂಧ ಇರಲ್ಲ. ಹಾಗಾದರೆ ಗೃಹಸ್ಥ ವಾನಪ್ರಸ್ಥನಾದರೆ ಸಿದ್ಧಾನ್ನ ಉಣ್ಣಬಹುದು, ಸನ್ಯಾಸಿ ಆದರೆ ಸಿದ್ಧಾನ್ನ ಉಣ್ಣಬಹುದು. ಮನೆಯನ್ನೆಲ್ಲ ತೊರೆದು ಹೊರಟ್ರೆ ಅವನಿಗೂ ಸಿದ್ಧಾನ್ನವೇ, ಆವಾಗ ನಿಷೇಧ ಇಲ್ಲ. ವಯಂ ಸಿದ್ಧಮಶಿಷ್ಯಾಮೋ ಭವಾನ್ ಸಾಧಯತಾಮಿದಂ ಏವಂ ಸಮೀಕ್ಷ ನಿಯಮಂ ಸಮಯಂ ನಾಧರ್ಮೋಸ್ತಿ ಕಥಂಚನ. ಈ ಒಪ್ಪಂದ ಎಲ್ಲಿ ಇರುತ್ತೆ ಅಲ್ಲಿ ಅಧರ್ಮ ಇಲ್ಲ. ಆದರೆ ಬೇಯಿಸಿದ್ದನ್ನೇ ನಾವು ತಗೊಳ್ತೇವೆ ಅಂತ ಹೊರಡುತ್ತೆ, ಎಲ್ಲ ಗೃಹಸ್ಥ ಸೆಟಪ್ ಇರುತ್ತೆ. ಆದರೆ ಗೃಹಸ್ಥನಾಗಿ ಬಾಳಲ್ಲ ಅಂದಾಗ ಅಧರ್ಮ ಇರುತ್ತೆ. ಅಂದರೆ ತಾತ್ಪರ್ಯ ಇಷ್ಟು, ಮನೆಗೆ ಕರೆದು ಊಟಕ್ಕೆ ಹಾಕಬೇಕು, ನಾವು ಅನ್ನವನ್ನು ಮಾಡಿಕೊಳ್ಳಬೇಕು ಅಂತ ಅರ್ಥ. ಅತಿಥಿಗಳಿಗೆ ಹಾಕಬೇಕು ಅನ್ನೋದನ್ನು ಇವರು ಈ ರೀತಿ ಹೇಳ್ತಾರೆ. ಅತಿಥಿಗಳಿಗೆ ಹಾಕಬೇಕು ಅನ್ನೋ ನಿಯಮ ಯಾಕೆ? ಸಾಧ್ಯಾನ್ನರಾದ್ದರಿಂದ. ಎಂತಹ ಅತಿಥಿಗಳು ಶ್ರೇಷ್ಠರು? ಸನ್ಯಾಸಿಗಳು ಮತ್ತು ಬ್ರಹ್ಮಚರ್ಯದವರು ಶ್ರೇಷ್ಠರು. ಈಗ ಸನ್ಯಾಸಿಗಳನ್ನು ಕರೆಸ್ಲಿಕ್ಕಾಗಲ್ಲ. ಕಾರಣ ಏನು ಅಂದರೆ, ಈಗ ಬಹಳ ಇನ್ಸ್ಟಿಟ್ಯೂಷನಲೈಸ್ ಆಗಿ ಸನ್ಯಾಸಿಗಳು ಒಬ್ಬರೇ ಹೀಗೆ ಬಂದು ಕೂತು ಊಟ ಮಾಡಲಿಕ್ಕಾಗಲ್ಲ. ವಸ್ತುತಃ ಸನ್ಯಾಸಿಗಳಿಗೇನೇ ಮಡಿ ಇರಬಾರ್ದು, ಈಗ ಸನ್ಯಾಸಿಗಳಿಗೆ ಮಾತ್ರ ಮಡಿ ಇರೋದು. ಸನ್ಯಾಸಿಗಳಿಗೆ ಮಡಿ ಇಲ್ಲ, ಅವ್ರು ಭಿಕ್ಷೆ ಕೇಳುವಾಗ ಏನು ಮಡಿ ಅಂತದಿರುತ್ತೆ? ಜೋಳಿಗೆಯನ್ನು ಇಟ್ಟುಕೊಂಡು ಸನ್ನಹ್ಯ ಜೋಳಿಕಾಂ ಅಂತಾರೆ ಆಚಾರ್ಯರು. ಜೋಳಿಕಾ ಅಂದರೆ ಜೋಳಿಗೆ, ಜೋಳಿಗೆ ಹಿಡ್ಕೊಂಡು ಹೋಗಬೇಕು ಸನ್ಯಾಸಿಯಾದವ. ತ್ರಿಪಂಚ ಸಪ್ತ ಸದ್ಮಾನಿ ತಥೋ ನಾಣ್ಯಂ ಪ್ರಯಾಚಯೇತಂತ ಇದು ಓಂ ತತ್ಸತ್ ಪ್ರಣವ ಕಲ್ಪದಲ್ಲಿ. ಮನೆ ಮನೆಗೆ ಹೋಗ್ತಾರೆ. 1 3, 1 5, 1 7 ಆಮೇಲೆ ಹೋಗಬಾರದು. ಆಮೇಲೆ ಮಠದಲ್ಲಿ ತಂದು ಆ ಜೋಳಿಗೆಯಲ್ಲಿ ಇದ್ದದ್ದನ್ನು ಹಾಕಿ ಅಭಿಮಂತ್ರಣ ಮಾಡಿ ಗೋವಿಗೆ ಒಂದಿಷ್ಟು ತೆಗೆದಿಟ್ಟು ಭೂತಗಳಿಗೆ ತೆಗೆದಿಟ್ಟು ಉಳಿದದ್ದನ್ನು ತಿನ್ನಬೇಕು. ಇದು ಒಂದು ಕಾಲದ ನಿಯಮ. ಮಧ್ವಾಚಾರ್ಯ ಕಾಲಕ್ಕೇನೆ ಅದಿರಲಿಲ್ಲ. ಮಧ್ವಾಚಾರ್ಯ ಕಾಲಕ್ಕೇನೆ ಅದು ಸ್ವಲ್ಪ ಇನ್ಸ್ಟಿಟ್ಯೂಷನಲೈಸ್ ಆಗಿತ್ತು. ಅದು ತೀವ್ರ ತುದಿ ತಲುಪಿದ್ದು ನಂತರದ ಕಾಲಗಳಲ್ಲಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮಯ ಇದ್ದಾಗ ಅಧರ್ಮ ಆಗಲ್ಲ. ಪಾತ್ರೆ ಇಟ್ಕೊಳ್ಳಲ್ಲ, ಪಾತ್ರೆ ಮೈಂಟೈನ್ ಮಾಡಬೇಕು, ಆಮೇಲೆ ಅದಕ್ಕೆ ಸೋಪ್ ತರಬೇಕು, ಎಲ್ಲ ಒಂದೊಂದಾಗಿ ಶುರು ಆಗ್ತಾ ಇರುತ್ತೆ. ಆಹಾರ ಪದಾರ್ಥ ತರಬೇಕು. ಆಹಾರ ಪದಾರ್ಥ ತರಬೇಕು ಅಂತಂದರೆ ಒಂದು ಪಾತ್ರೆ ಇರಬೇಕು, ಇನ್ನೊಂದು ಚೀಲ ಇರಬೇಕು, ಇವೆಲ್ಲ ಒಂದೊಂದಾಗಿ ಶುರು ಆಗ್ತಾ ಇರುತ್ತೆ.
ಅದರಿಂದಾಗಿ ಗೃಹಸ್ಥ ಸಾಧ್ಯಾನ್ನವನ್ನು ಮಾಡಬೇಕು, ಸಿದ್ಧಾನ್ನವನ್ನು ಉಣ್ಣಬಾರದು, ನಿರಂತರ ಸಿದ್ಧಾನ್ನದಲ್ಲಿ ಇರಬಾರದು ಯಾವತ್ತೂ ಕೂಡ. ಅತ್ರ ತೇ ವರ್ತಯಿಷ್ಯಾಮಿ ಯಥಾ ಧರ್ಮ ಸನಾತನಃ ವ್ಯವಹಾರ ಪ್ರವೃತ್ತಾನಾಂ ತನ್ನಿಬೋಧ ಯುಧಿಷ್ಠಿರ. ಈಗ ಧರ್ಮ ಹೇಗಿದೆಯೋ ಹಾಗೆ ಹೇಳ್ತೇನೆ ಕೇಳು. ಭವತೇಹಂ ದದಾನೀದಂ ಭವಾನೇತತ್ ಪ್ರತೀಚ್ಛತು ಉಚಿತೇ ವರ್ತತೆ ಧರ್ಮೋ ನ ಬಲಾತ್ ಸಂಪ್ರವರ್ತತೆ. ನಾನು ನಿನಗಿದನ್ನು ಕೊಡ್ತೇನೆ, ನೀನು ನನಗಿದನ್ನು ಕೊಡು. ಉಚಿತ ಅಂದರೆ ಯೋಗ್ಯ ಅಂತ, ಉಚಿತ ಅಂದರೆ ಫ್ರೀ ಅಂತ ಅರ್ಥ ಅಲ್ಲ. ಕ್ಷೇಮೇಂದ್ರನದ್ದು ಔಚಿತ್ಯ ವಿಚಾರ ಚರ್ಚಾ ಅಂತ ಒಂದು ಗ್ರಂಥ ಇದೆ. ಔಚಿತ್ಯ ಅಂತಂದ್ರೆ ಯೋಗ್ಯವಾದದ್ದು ಅಂತ ಅರ್ಥ. ಏನೋ ಯೋಗ್ಯ, ಸೂಟಬಲ್ ಅನ್ನುವ ಅರ್ಥ. ಈಗ ಉಚಿತ ಅಂತಂದ್ರೆ ಫ್ರೀ ಅಂತ ಆಗೋಗಿದೆ. ಉಚಿತೇ ವರ್ತತೆ ಧರ್ಮ, ಯೋಗ್ಯವಾದದ್ದರಲ್ಲಿ ಧರ್ಮ ಇರುತ್ತೆ. ಧರ್ಮದ ನಿಯಮ ಏನು ಅಂದ್ರೆ ಉಚಿತೇ ವರ್ತತೆ ಧರ್ಮ ನಬಲಾತ್ ಸಂಪ್ರವರ್ತತೆ. ಯೋಗ್ಯವಾದದ್ದರಲ್ಲಿ ಧರ್ಮ ಇರುತ್ತೆ ವಿನಃ ಬಲದಿಂದ ಪ್ರವೃತ್ತವಾದದ್ದಲ್ಲ. ಇದು ಎಲ್ಲ ವೃತ್ತಿಗಳ ನಿಯಮ ಆಗಿ ಹೋಯ್ತು. ಧರ್ಮದ ಮೂಲ ನಿಯಮ ಅಂದರೆ ಇದನ್ನು ಹೇಳಬೇಕು ನೀವು. ಉಚಿತೇ ವರ್ತತೆ ಧರ್ಮ ನಬಲಾತ್ ಸಂಪ್ರವರ್ತತೆ. ರೌಡಿಗಳು ನಿಮ್ಮ ಅಂಗಡಿಯನ್ನು ರಕ್ಷಣೆ ಮಾಡ್ತೇವೆ ಅಂತ ಹಫ್ತಾ ವಸೂಲಿಗೆ ಬಂದರೆ ಅಧರ್ಮ ಯಾಕೆ? ಸಮಯ ಇಲ್ಲ, ಅಲ್ಲಿ ಒಪ್ಪಂದ ಇಲ್ಲ. ನಾವೇನು ಓಟ್ ಹಾಕ ಅವ್ರಿಗೆ ಆಯಿತು ನೀವು ನಮ್ಮ ರಕ್ಷಣೆ ಮಾಡಿ ಅಂತ ಕೇಳ್ಕೊಂಡಿದ್ದೇವಾ? ನನ್ನಿಂದ ನಿಮಗೆ ರಕ್ಷಣೆ ಕೊಡಲಿಕ್ಕೆ ನೀವು ನಂಗೆ ದುಡ್ಡು ಕೊಡು ಅಂದ್ರೆ ಏನು ಅರ್ಥ ಅದಕ್ಕೆ? ನನ್ನಿಂದ ನಿನ್ನನ್ನು ರಕ್ಷಿಸಿಕೋ, ಒಂದು ಗನ್ ಇಟ್ಕೊಂಡು ನನ್ನಿಂದ ನಿನ್ನನ್ನು ರಕ್ಷಿಸಿಕೋ ಅಂದ್ರೆ ಏನರ್ಥ ಅದಕ್ಕೆ? ಇದು ಧರ್ಮದ ಮೂಲಭೂತವಾದ ನಿಯಮ. ಉಚಿತೇ ವರ್ತತೆ ಧರ್ಮ. ಸಮಯಬಂಧ ಅನ್ನೋದು ಧರ್ಮದ ನಿರ್ಣಾಯಕ. ಪ್ಯಾರಾಮೀಟರ್ ಏನು? ಒಪ್ಪಂದ, ಸಮಯಬಂಧ. ವ್ಯವಹಾರ ಪ್ರವೃತ್ತಿ ಮಾಡಬೇಕು. ವ್ಯವಹಾರ ಅಂದರೆ ಕೋರ್ಟ್ ಕೇಸ್. ವ್ಯವಹಾರ ಪ್ರವೃತ್ತಿ ಮಾಡಬೇಕಾದ್ರೆ ಸಮಯಬಂಧ ಆಗಿರಬೇಕು. ಸಮಯ ಅಂದರೆ ಅಗ್ರಿಮೆಂಟ್. ಅಗ್ರಿಮೆಂಟ್ ಏನು? ಆಯ್ತಪ್ಪ, ನೀವು ನಮ್ಮನ್ನು ರಕ್ಷಣೆ ಮಾಡಿ. ನಾವೇನು ಮಾಡ್ತೇವೆ? ಆ ರಕ್ಷಣೆಗೆ ತಕ್ಕ ಫಲವನ್ನು ಕೊಡ್ತೇವೆ. ಅದೇ ತೆರಿಗೆ. ಸರ್ಕಾರಗಳು ನಮ್ಮನ್ನು ರಕ್ಷಣೆ ಮಾಡ್ತದೆ, ತೆರಿಗೆ. ಉಚಿತೇ ವರ್ತತೆ ಧರ್ಮ. ಗುರು ಒಬ್ಬ ಅವನು ಅಧ್ಯಯನ ಮಾಡಿ ಹೇಳ್ತಾನೆ. ಅಧ್ಯಯನದ ರುಚಿ ಇರುವವರು ಕೇಳ್ತಾರೆ, ಅದು ಉಚಿತವೇ. ಒಬ್ಬ ಸನ್ಯಾಸಿ ನೋಡಿ, ನಾನು ಏನನ್ನೂ ಬಯಸೋದಿಲ್ಲ, ಕೇವಲ ಜ್ಞಾನನಿಷ್ಠನಾಗಿರ್ತೇನೆ ಅಂತ ಹೊರಡುತ್ತಾನೆ. ವಸ್ತುತಃ ಜನರ ಕಷ್ಟಗಳನ್ನು ಕೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಸನ್ಯಾಸಿಯ ಕೆಲಸ ಅಲ್ವೇ ಅಲ್ಲ. ಆದರೆ ಈಗ ಅದನ್ನು ನಾವು ಮಾಡಿಸ್ತಾ ಇದ್ದೀವಿ ಅವ್ರ ಕೈನಲ್ಲಿ. ಸ್ವಾಮಿ ತಾವು ಈಗ ಅನುಗ್ರಹ ಮಾಡಬೇಕು ಅಂತ. ಪಾಪ ಅವರು ಆಯಿತು ದೇವರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಅಂತಾರೆ, ಪ್ರಾರ್ಥನೆ ಮಾಡ್ತಾರೆ. ಕೆಲವೊಮ್ಮೆ ಉತ್ಕಟವಾಗಿ ದೇವರಲ್ಲಿ ಅವರು ಪ್ರಾರ್ಥನೆ ಮಾಡಿದಾಗ ಆಗತ್ತೆ, ಎಲ್ಲ ಆಗತ್ತೆ. ಆದರೆ ಶಾಸ್ತ್ರ ಹೇಳಿದ ಕೆಲಸ ಅಲ್ಲ. ಅದನ್ನು ಮಾಡಬಾರದು, ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಶಾಸ್ತ್ರ ಹೇಳಿದ್ಯಾ? ನಮ್ಮ ಲೌಕಿಕವಾದ ಕಾಮನೆಗಳಿಗೆ ಆ ಸನ್ಯಾಸಿಯನ್ನು ಎಳೆಯಬಹುದೇ? ಇಲ್ಲ, ಎಳಿಲಿಕ್ಕಿಲ್ಲ. ಆದರೆ ಅದು ನಡ್ಕೊಂಡು ಬಂದ್ಬಿಟ್ಟಿದೆ. ರಾಘವೇಂದ್ರ ಸ್ವಾಮಿಗಳನ್ನೇ ಬಿಟ್ಟಿಲ್ಲ ನಾವು. ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು, ಪಾಪ ಅವರು ತಮ್ಮ ತಪಸ್ಸನ್ನು, ಪೇದಾವರ ಸ್ವಾಮಿಗಳು ಅಥವಾ ಯಾವುದೇ ಸ್ವಾಮಿಗಳಾಗಿರಲಿ, ಅವ್ರು ಕೆಲವೊಂದು ಮಂತ್ರಾಕ್ಷತೆ ಅತ್ಯಂತ ಇದನ್ನು ಕೊಟ್ಟರೆ ಆಗತ್ತೆ. ನಾವು ಅನುಭವಿಸಿದ್ದೇವೆ ಎಲ್ಲರೂ. ಆದರೆ ಒಬ್ಬ ಸನ್ಯಾಸಿ ಅವನು ಒಂದು ತುತ್ತು ತಿನ್ನಲಿಕ್ಕೆ ಆ ಕೆಲಸ ಮಾಡಬೇಕಾಗಿಲ್ಲ. ಅವನು ನಾನು ಒಂದು ತುತ್ತು ಅನ್ನ ಹಾಕಿ ನನಗೆ ನಿಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕೆಂತ ಒಬ್ಬ ಸನ್ಯಾಸಿ ಹೇಳಬೇಕಾ?
ಇಲ್ಲ. ಉಚಿತೇ ವರ್ತತೆ ಧರ್ಮ. ಧರ್ಮ ಯಾವುದು? ಉಚಿತವಾದದ್ದರಲ್ಲಿ ಇರುತ್ತೆ. ಅಗ್ರಿಮೆಂಟ್ ಹೇಗಿರುತ್ತೆ ಹಾಗಿರುತ್ತೆ. ಅದನ್ನೇ ಹೇಳಿದ್ದು, ಭವತೇಹಂ ದದಾನಿ ಇದಂ ಭವಾನೇತತ್ ಪ್ರತೀಚ್ಛತು ಉಚಿತೇ ವರ್ತತೆ ಧರ್ಮ ನ ಬಲಾತ್ ಸಂಪ್ರವರ್ತತೆ. ಬಲಾತ್ಕಾರವಾಗಿ ಅದನ್ನೇ ಮಾಡೋ ಹಾಗಿಲ್ಲ. ಅದೇ ನಾನು ಹೇಳಿದ್ನಲ್ಲ, ಏಯ್ ನನ್ನಿಂದ ನಿಮಗೆ ರಕ್ಷಣೆ ಬೇಕಾದರೆ ನನಗೆ ದುಡ್ಡು ಕೊಡು, ಇದೇ ಹಫ್ತಾ ವಸೂಲಿ. ಅದಕ್ಕೆ ಹೇಳಿದ್ದು, ಧರ್ಮ ಅನ್ನೋದು ಬಲದಿಂದ ಪ್ರವೃತ್ತವಾಗಲ್ಲ. ಇದು ನಮ್ಮ ಮತವನ್ನು ನೀವು ಸ್ವೀಕಾರ ಮಾಡಬೇಕು. ಏನು ಹಕ್ಕಿದೆ? ಅದು ಧರ್ಮವೇ ಅಲ್ಲ. ಈ ಶ್ಲೋಕ ನೀವು ಯಾವುದನ್ನ ಧರ್ಮ ಅಂದ್ರೇನು ಅಂದರೆ ಈ ಶ್ಲೋಕವನ್ನು ನೀವು ಹೇಳಬೇಕು, ಅಥವಾ ಈ ಶ್ಲೋಕಾರ್ಧವನ್ನಾದರೂ ಉಚಿತೇ ವರ್ತತೆ ಧರ್ಮ ನಬಲಾತ್ ಸಂಪ್ರವರ್ತತೆ ಇತ್ಯೇವಂ ಸಂಪ್ರವರ್ತಂತೆ ವ್ಯವಹಾರ ಪುರಾತನಾ. ಇದು ಪುರಾತನಾ ಹಿಂದಿನ ನ್ಯಾಯ ನಿರ್ಣಯದ ಗತಿಗಳು ಹೊರಡ್ತಾ ಇದ್ದದ್ದೇ ಹೀಗೆ. ಪ್ರಾಡ್ವಿವಾಕ ಅಂತ ಕರಿತಾ ಇದ್ರು ನ್ಯಾಯಾಧೀಶನನ್ನ. ಏನು? ಪ್ರಾಡ್ವಿವಾಕ. ಆ ನ್ಯಾಯಾಧೀಶ ಬೇಸಿಕ್, ಇದೆಲ್ಲ ಬೇಸು, ಇದರ ಮೇಲೆ ತೀರ್ಮಾನ ಮಾಡಬೇಕಿತ್ತು. ಉಚಿತವಾದದ್ದರಲ್ಲಿ ಧರ್ಮ ಇದೆ, ಬಲಾತ್ಕಾರವಾಗಿ ಇದು ಪ್ರವೃತ್ತವಾಗಲ್ಲ ಅನ್ನೋದೇ ಅಂತಿಮ. ಅದರಿಂದಾಗಿ ಹಿಂದೂ ಧರ್ಮದ ಸಾರ ಏನು ಅಂದರೆ ನೀವು ಈ ಶ್ಲೋಕ ಹೇಳಬೇಕು. ಜನಗಳ ನಡುವಣ ಒಪ್ಪಂದ ಏನು ಅಂದರೆ ಈ ಶ್ಲೋಕ ಹೇಳಬೇಕು. ಬಲಾತ್ಕಾರವಾಗಿ ಯಾವ ಒಪ್ಪಂದವೂ ಇಲ್ಲ. ಅದರಿಂದಾಗಿಯೇ ನೀವು ಪೊಲೀಸರಿಗೆ ಬರೆದುಕೊಟ್ಟ ಮುಚ್ಚಳಿಕೆಗೆ ಬೆಲೆ ಇಲ್ಲ ಅಂತ ಹೇಳೋದು. ಯಾಕೆಂದ್ರೆ ಬಲಾತ್ಕಾರವಾಗಿ ಪ್ರವೃತ್ತವಾಗುತ್ತೆ. ಈಗ ಸಾವರ್ಕರ್ ಕ್ಷಮಾಪಣೆ ಪತ್ರ ಕೊಟ್ಟರು ಅಂತ ಗಲಾಟೆ ಮಾಡ್ತಾ ಇವೆ ಇವುಗಳು. ಹೌದು, ಪೊಲೀಸರು ಹೊಡೆದು ಬಡದು ಮಾಡಿಸಿಕೊಂಡದ್ದಕ್ಕೆ ಬೆಲೆ ಇಲ್ಲ ಅದು. ಯಾಕೆಂದ್ರೆ ಉಚಿತವಾದದ್ದಲ್ಲ, ನಬಲಾತ್ ಸಂಪ್ರವರ್ತತೆ. ಸಿಂಪಲ್. ಋಷೀಣಾಮಿತರೇ ಚಾಂಚ ಸಾಧು ಚೈತದ ಸಂಶಯಂ. ಆದರೆ ಕಾನೂನು ಋಷಿಗಳಿಗೂ ಅದೇ ಅನ್ವಯಿಸುತ್ತೆ, ಗೃಹಸ್ಥರಿಗೂ ಅದೇ ಅನ್ವಯಿಸುತ್ತೆ. ಅಂದರೆ ಸಾಮಾನ್ಯರಿಗೂ ಅದೇ ಅನ್ವಯಿಸುತ್ತೆ, ಎಲ್ಲರಿಗೂ ಅದೇ ಅನ್ವಯಿಸುತ್ತೆ. ಬಲಾತ್ಕಾರವಾಗಿ ಮಾಡೋ ಹಾಗಿಲ್ಲ. ಯುಧಿಷ್ಠಿರ ಅಥ ರಾಜನ್ ಪ್ರಜಾಸ್ತರವಾ ಶಸ್ತ್ರಮಾದದತೆ ಯದಾ ವ್ಯುತ್ಕ್ರಮಂತೆ ಚ ಧರ್ಮೇಭ್ಯ ಕ್ಷತ್ರಸ್ಯ ಕ್ಷೀಯತೆ ಬಲಂ. ಅಜ್ಜ, ಇನ್ನೊಂದು ಸಮಸ್ಯೆ ಇದೆ. ಏನು? ಎಲ್ಲ ಪ್ರಜೆಗಳೆಲ್ಲ ಆಯುಧ ತಗೊಂಡು ಬಂಡಾಯ ಎದ್ರೆ ಕ್ಷತ್ರಿಯರ ಬಲ ಎಲ್ಲಿ ಉಳಿಬೇಕು? ವ್ಯುತ್ಕ್ರಮಂತೆ ಚ ಧರ್ಮೇಭ್ಯ, ಧರ್ಮ ಎಲ್ಲ ಉಲ್ಟಾ ಪಲ್ಟಾ ಆಗತ್ತೆ, ಕ್ಷತ್ರಿಯನ ಬಲ ಇರಲ್ಲ. ತದಾ ತ್ರಾತಾಹಿ ಕೋ ನು ಸ್ಯಾತ್ ಕೋ ಧರ್ಮ ಕಿಂಪರಾಯಣಂ. ಆಗ ನಮ್ಮನ್ನು ರಕ್ಷಣೆ ಮಾಡೋನು ಯಾರು? ಯಾಕೆಂದ್ರೆ ರಷ್ಯಾದಲ್ಲಿ ಬಂದ ಪರಿಸ್ಥಿತಿ ಅದು. ಝಾರ್ ದೊರೆಗಳು ಅಂತ ಇದ್ರು. ಇಡೀ ರಷ್ಯಾದ ಪ್ರಜೆಗಳು ಬಂಡಾಯ ಎದ್ದು ರಾಜ ಮನೆತನವನ್ನೇ ನಾಶ ಮಾಡಿಬಿಟ್ರು. ರಾಜಕುಮಾರರು ತಪ್ಪಿಸಿಕೊಳ್ಳೋದೇ ಸಾಹಸ ಆಗೋಯ್ತು. ಒಬ್ಬ ಇದ್ದ, ಅವನು ಯಾರು ಅಂತಾನೆ ಗೊತ್ತಿರಲಿಲ್ಲ. ಅವನು ಸತ್ ಮೇಲೆ ಗೊತ್ತಾಯ್ತು. ಅವಳು, ಅದು ರಾಜಕುಮಾರಿ, ಗಂಡಸಿನ ವೇಷದಲ್ಲಿ ಇದ್ದ ಅಂತ. ಪ್ರಜೆಗಳೆಲ್ಲ ಬಂಡಾಯ ಎದ್ದು ಬಿಡ್ತಾರೆ, ಆಯುಧಗಳನ್ನ ತೆಗೆದುಕೊಂಡು, ಸಿಕ್ಕ ಆಯುಧಗಳನ್ನ ತಗೊಂಡು ಹೊಡಿತಾರೆ. ಆಗ ಯಾರು ರಕ್ಷಣೆ ಮಾಡೋದು? ಕ್ಷತ್ರಿಯರೇ ಇರಲ್ಲ. ಆಗ ಕ್ರಾಂತಿಯ ಬಗೆಗೆ ಪ್ರಶ್ನೆ ಇದು. ನಮ್ಮ ವಿದ್ವಾಂಸರಿಗೆ ಇದನ್ನು ಓದುವಾಗ, ಓ ಕ್ರಾಂತಿಯಿಂದ ಪಾರು ಮಾಡುವವನು ಯಾರು ಅಂತ ಕೇಳ್ತಾ ಇದ್ದಾನೆ ಅಂತ ಅನ್ನಿಸ್ತೇ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಜಾಗತಿಕ ರಾಜಕೀಯವೇ ಗೊತ್ತಿಲ್ಲ. ವರ್ಲ್ಡ್ ಪಾಲಿಟಿಕ್ಸ್ ಬಗ್ಗೆನೇ ಒಂಚೂರು ಐಡಿಯಾ ಇಲ್ಲ. ಅಂದ್ರೆ
ಕ್ರಾಂತಿ ಹೆಂಗೆ ಗೊತ್ತಾಗಬೇಕು ಅವ್ರಿಗೆ? ನಮ್ಮ ಜನ ಯಾಕೆ ಓದ್ತಿಲ್ಲ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ತದಾ ತ್ರಾತಾಹಿ ಕೋನು ಸ್ಯಾತ್ ಏತಮ್ಮೆ ಸಂಶಯಂ ಬ್ರೂಹಿ ವಿಸ್ತರೇಣ ತಪೋದನ. ಆಗ ಭೀಷ್ಮಾಚಾರ್ಯರು ಬಹಳ ಟ್ರಿಕ್ಕಿಯಾದ ಉತ್ತರ ಕೊಡ್ತಾರೆ. ಈ ಕ್ರಾಂತಿ ಅನ್ನೋದು ಒಂದು ಇದೆಯಲ್ಲ, ಅದು ಕಳ್ಳರ ನೆಲೆ ಆಗೋಗುತ್ತೆ. ಎಷ್ಟೋ ಬಾರಿ ಅಜ್ಞಾನಿಗಳ ನೆಲೆ ಆಗುತ್ತೆ. ಪಾಪ ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಕ್ರಾಂತಿ ಆಗಬೇಕು, ಕ್ರಾಂತಿ ಆಗಬೇಕು. ಏನಕ್ಕೆ ಕ್ರಾಂತಿ ಆಗಬೇಕು? ಆಗ್ಬೇಕಷ್ಟೆ. ಇದು ಹಲವಾರು ಗ್ರಂಥಗಳ, ಇವತ್ತಿನ ಹಲವಾರು ಗ್ರಂಥಗಳ ನೋಟ ಇಲ್ಲಿ ಇದೆ. ಇದು ನನಗೆ ದೊಡ್ಡ ಸಂಶಯ ಅಂತಾನೆ. ವಸ್ತುತಃ ನಾನು ಇದಕ್ಕೆ ಸಂಬಂಧಪಟ್ಟ ಗ್ರಂಥಗಳನ್ನು ಲಿಸ್ಟ್ ಮಾಡ್ತಾ ಹೋದರೆ ನಿಮಗೆ ಸಿಗೋದೇ ಇಲ್ಲ, ಅಷ್ಟು ಗ್ರಂಥಗಳು. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಸಂದೇಹಿ ಮುಸ್ಲಿಮರ ಯಾತ್ರೆಗಳು, ಟ್ರಾವೆಲ್ ಆಫ್ ಸ್ಕೆಪ್ಟಿಕಲ್ ಮುಸ್ಲಿಂ, ಜಿಯಾವುದ್ದೀನ್ ಸರ್ದಾರ್. ಅವನಿವಾಗ ಈಗಿದಾನೋ ಸತ್ತಿದಾನೋ ಗೊತ್ತಿಲ್ಲ, ಬ್ರಿಟನ್ನಿನವ. ಅವನು ಮೂಲಭೂತವಾಗಿ ಬ್ರಿಟನ್ನಿನಲ್ಲಿ ಇರ್ತಾನೆ. ಅವನು ಒಂದನ್ನು ಬರೆದಿದ್ದಾನೆ. ಅದರ ಜಾಡನ್ನು ಹಿಡ್ಕೊಂಡು ಹೋಗುತ್ತೆ. ಮತ್ತೆ ನಮ್ಮ ಟೆಕ್ಸ್ಟಿನಲ್ಲಿ ಏನಿದೆ, ಕ್ರಾಂತಿ ಅಂತ, ಮತ್ತೆ ದೋಸ್ 10 days ಅಂತ, ಎಷ್ಟು ಬೇಕಾಷ್ಟಿದೆ. ಪ್ರೀ ರೆನೈಸಾನ್ಸ್ ಪೀರಿಯಡು, ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಆದ ಚರ್ಚಿನ ಕೂಟಕ್ಕೂ ಪ್ರಜೆಗಳಿಗೂ ಆದ ತಿಕ್ಕಾಟ, ಚರ್ಚಿಗೂ ಗೌರ್ನಮೆಂಟ್ಗೂ ಆದ ತಿಕ್ಕಾಟ, ಎಲ್ಲದರ ಬಗ್ಗೆ ಇದೊಂದು ಬೆಳಕು ಚೆಲ್ಲುತ್ತೆ. ಆದರೆ ಇದಿರೋದು 14ರಿಂದ 18ನೇ ಶ್ಲೋಕ, ಅಂದರೆ 4 ಶ್ಲೋಕ. ಎಲ್ಲದಕ್ಕೆ ಉತ್ತರ ಆಗಿ ಇದು ಬರುತ್ತೆ. ಏನು? ದಾನೇನ ತಪಸಾ ಯಜ್ಞೈ ಅದ್ರೋಹೇಣ ದಮೇನ ಚ ಬ್ರಾಹ್ಮಣ ಪ್ರಮುಖಾ ವರ್ಣಾ ಕ್ಷೇಮಮಿಚ್ಛೇಯುರಾತ್ಮನಃ. ನೋಡಪ್ಪ, ದಾನ, ತಪಸ್ಸು, ಯಜ್ಞ, ದ್ರೋಹ ಮಾಡದೇ ಇರುವಿಕೆ, ಇಂದ್ರಿಯ ನಿಗ್ರಹ, ಇವುಗಳೇ ಕ್ರಾಂತಿಯನ್ನು ಬರದಂತೆ ತಡೆಯುವವುಗಳು. ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಮಾರ್ಕ್ಸಿಸಮ್ ಯಾಕೆ ಬಂತು? ದ್ರೋಹ ಇದೆ ಅಂತ ಅನಿಸಿದಾಗ ಬಂತು. ಫ್ಯಾಕ್ಟ್ರಿ ಮಾಲೀಕರಲ್ಲಿ ದಮ ಇಲ್ಲದೆ ಹೋಗಿದ್ದಕ್ಕೆ ಬಂತು. ಆ ಡಿಗ್ನಿಟಿ ಆಫ್ ಲೇಬರ್ ಅಂತ ಒಂದಿರುತ್ತಲ್ಲ, ಅದು ಕೊಡದೇ ಇದ್ದದ್ದಕ್ಕೆ ಬಂತು. ಅವರಲ್ಲಿಯೂ ಕೂಡ ಎಷ್ಟು ನಿರೀಕ್ಷೆ ಮಾಡಬಹುದು ಅಂತ ಚಿಂತನೆ ಮಾಡದೇ ಇರೋದಕ್ಕೆ ಬಂತು. ಕ್ಷೇಮೇಂದ್ರ ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಕಾಶ್ಮೀರದವ. ಅವನದ್ದು ಒಂದು ಪುಟ್ಟ ಗ್ರಂಥ, ಸೇವ್ಯ ಸೇವಕೋಪದೇಶ ಅಂತ. ಪ್ರಾಚೀನ ಭಾರತದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿ ಯಾಕೆ ಬರಲಿಲ್ಲ, ಯಾಕೆ ಜನರೇಟ್ ಆಗಲಿಲ್ಲ? ಇವ್ರು ಎಷ್ಟು ಮಾಡಿದ್ರು ಇವ್ರು ಭಾರತೀಯ ಕಮ್ಯುನಿಸ್ಟ್ರೇ, ಅದೇನು ಪ್ರಯೋಜನ ಇಲ್ಲ. ಬಂಗಾಳದ ತುಂಬ ರಾಜ್ಯ ಆಳಿದ್ರು ಇವಳು ಬರೋದಕ್ಕಿಂತ ಮೊದಲು, ಮೋಮೋ ಬರೋದಕ್ಕಿಂತ ಮೊದಲು ಬೇಕಾಷ್ಟು ಜನ ಬಂದು ರಾಜ್ಯ ಆಳಿದ್ರು ಕಮ್ಯುನಿಸ್ಟರು. ಅವರು ಭಾರತೀಯರಾಗೇ ಇದ್ರು ಹೃದಯದಲ್ಲಿ. ಭಾರತದ ವಿರೋಧಿ ಭಾವನೆ ಇರುವ ಭಾರತೀಯರಷ್ಟೇ. ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದರೆ, ಭಾರತದಲ್ಲಿ ಕಮ್ಯುನಿಸಂ ಬರಲಿಕ್ಕೆ ಯಾಕೆ ಸಾಧ್ಯ ಇರಲಿಲ್ಲ ಅಂದರೆ, ಸೇವೆ ಸೇವಕೋಪದೇಶದಲ್ಲಿ ಹೇಳ್ತಾನೆ, ಸೇವಕನಿಗೆ ಸೇವೆ ಮಾಡೋದು ಬೇಸರ ಆಗಿದ್ರೆ ವೈರಾಗ್ಯ ಹೊಂದಬಹುದಿತ್ತೇ ವಿನಃ ಒಡೆಯನನ್ನು ಕೊಲ್ಲುವ ಹಾಗಿರಲಿಲ್ಲ. ಅದರಿಂದಾಗಿ ಕ್ರಾಂತಿ ಬೀಜ ಬರಲೇ ಇಲ್ಲ. ಕ್ರಾಂತಿಯ ಬೀಜ
ಬರಲೇ ಇಲ್ಲ. ಇನ್ನು ವರವರ ರಾವ್ ಅವರೆಲ್ಲ ಆಂಧ್ರದ ನಕ್ಸಲಿಸಂ ಚಳುವಳಿಯ ಮೂಲ ಇದು ಮಾಡೋರು, ಅವರೆಲ್ಲ ಸುಮ್ಮನೆ ಅವರು ಒಳಗಡೆ ಒಂದು ಹೊರಗಡೆ ಒಂದು. ಅದರಿಂದಾಗಿ ಭಾರತೀಯತೆ ಮೂಲ ಭಾರತೀಯರಲ್ಲಿ ಅದು ಬೆಳಿಲಿಲ್ಲ. ಇವರು ಅದನ್ನು ಅವರ ಪ್ರಯೋಜನಕ್ಕಾಗಿ ಬೆಳೆಸ್ಕೊಂಡ್ರು ಅಷ್ಟೇ, ಮೂಲ ಭಾರತೀಯ ನಿಷ್ಠವಾಗಿ ಇಲ್ಲ. ತೇಷಾಂ ಯೇ ವೇದ ಬಲಿನಃ ತ ಉತ್ಥಾಯ ತಮಂತತಃ ರಾಜ್ಞೋ ಬಲಂ ವರ್ಧಯೇಯುಃ ಮಹೇಂದ್ರಸ್ಯೇವ ದೇವತಾಃ. ವೇದದ ಬಲ ಯಾರಿಗಿರುತ್ತೆ ಅವರು ರಾಜನಿಗೆ ಸಲಹೆಯನ್ನು ನೀಡಿ ಆಗಾಗ ಡಿಬೇಟ್ ಮಾಡ್ತಾ ರಾಜನ ಒಳಗಿನ ಬಲವನ್ನು ಬೆಳೆಸಬೇಕು. ಆಗ ಕ್ರಾಂತಿ ಆಗಲ್ಲ. ಎಲ್ಲ ಪ್ರಜೆಗಳು ಶಸ್ತ್ರ ಹಿಡಿಯೋ ಪ್ರಸಂಗವೇ ಬರಲ್ಲ. ಕ್ರಾಂತಿ ಅನ್ನಲ್ಲ ಇವರು, ಶಸ್ತ್ರ ಹಿಡಿಯೋ ಪ್ರಸಂಗ ಬರಲ್ಲ. ರಾಜ್ಞೋ ಹಿ ಕ್ಷೀಯಮಾಣಸ್ಯ ಬ್ರಹ್ಮೈವಾಹು ಪರಾಯಣಂ ತಸ್ಮಾತ್ ಬ್ರಹ್ಮಬಲೇನೈವ ಸಮುತ್ಥೇಯಂ ವಿಜಾನತಾ. ರಾಜ ಪೂರ್ತಿಯಾಗಿ ಸೋತು ಹೋದಾಗ ಅವರನ್ನು ಮೇಲೆತ್ತಿ ತರುವುದು ಬ್ರಹ್ಮಬಲ. ಬ್ರಹ್ಮಬಲ ಇಲ್ಲದಿದ್ದರೆ ಮೇಲ್ಗಡೆ ಬರಲಿಕ್ಕಾಗಲ್ಲ. ಇದಕ್ಕೂ ದೊಡ್ಡ ಉದಾಹರಣೆ ಕೊಡ್ತೇನೆ. ಜಪಾನ್ ನ್ಯೂಕ್ಲಿಯರ್ ಬಾಂಬ್ ಹಾಕೋದಕ್ಕಿಂತ ಮೊದಲು ಹೇಗಿತ್ತು? ವಿಪರೀತ ಆಕ್ರಮಣಕಾರಿಗಳಾಗಿದ್ದರು. ನ್ಯೂಕ್ಲಿಯರ್ ಬಾಂಬ್ ಹಾಕಿದ ಮೇಲೆ ತಮ್ಮ ಸಿಟ್ಟನ್ನು, ಉತ್ಕಟವಾದ ನಾಶದ ಬಯಕೆಯನ್ನು ನಿಗ್ರಹಿಸಿಕೊಂಡು ಅದರ ಪರಿಣಾಮವನ್ನು ನಾವು ಕಾಣ್ತೇವೆ. ಹೀಗಾಗಿ ಕ್ಷತ್ರಿಯ ಆಪತ್ತಿಗೊಳಗಾದಾಗ ಅರಿತ ಮಂದಿ ಬರಬೇಕು. ಇವ್ರನ್ನ ಯಾರನ್ನೂ ಅರಿತ ಮಂದಿ ಅಂತ ಅನ್ನಲ್ಲ. ಇಷ್ಟು ಜನ ಎಲ್ಲ ಯಾರಿದ್ದಾರೆ ಬುದ್ಧಿಜೀವಿಗಳು, ವಿಚಾರ ವ್ಯಾಧಿಗಳು, ಇದು ನಂದಲ್ಲ. ವಿಚಾರ ವ್ಯಾಧಿಗಳು ಅಂತ ಸ್ವಯಂ ಶಿವರಾಮ್ ಕಾರಂತರು ಹೇಳ್ತಾ ಇದ್ರು. ಅವ್ರು ನಾಸ್ತಿಕರಾಗಿ ಇವನ್ನೆಲ್ಲ ವಿಕಾರವಾದಿಗಳು ಅಂತ ಕರೀತಾ ಇದ್ರು. ತಲೆ ಇಲ್ಲ, ಬುಡ ಇಲ್ಲ, ಯಾವುದರ ಆಳವಾದ ಅಧ್ಯಯನವೂ ಇಲ್ಲ. ಅದರಿಂದಾಗಿ ಅರಿತ ಮಂದಿ ಪರಾಯಣ, ಅರಿತ ಮಂದಿಯನ್ನು ಇಟ್ಕೊಳ್ಬೇಕು. ನಿರ್ಮರ್ಯಾದೆ ಪ್ರವೃತ್ತೇತು ದಸ್ಯುಭಿಃ ಸಂಕರೇ ಕೃತೆ ಸರ್ವೇ ವರ್ಣಾ ನ ದುಷ್ಯೇಯುಃ ಶಸ್ತ್ರವಂತೋ ಯುಧಿಷ್ಠಿರ. ನಿರ್ಮರ್ಯಾದೆ ಪ್ರವೃತ್ತೆ, ಯಾವಾಗ ಕಳ್ಳರೆಲ್ಲ ತೊಡಗಿ ತಮ್ಮ ತಮ್ಮ ಮಿತಿಗಳನ್ನು ಮೀರಿ ಎಲ್ಲರ ಬುದ್ಧಿ ಸಾಂಕರ್ಯವನ್ನು ಮಾಡ್ತಾರೆ, ಆಗ ಆ ವಿಷಮ ಕಾಲದಲ್ಲಿ ಶಸ್ತ್ರವನ್ನು ಹಿಡಿದವರು ದೋಷಿಗಳಾಗುವುದಿಲ್ಲ. ಸ್ವಲ್ಪ ದಿವಸ ಆದಮೇಲೆ ಅದೇ ಸರಿ ಹೋಗುತ್ತೆ. ಇದಕ್ಕೆ ದೊಡ್ಡ ಉದಾಹರಣೆ ರಷ್ಯಾ. ರಷ್ಯಾದಲ್ಲಿ ನಿರ್ಮರ್ಯಾದ, ಯಾರು ಯಾವುದನ್ನು ಮಾಡಬೇಕು ಅಂತಿಲ್ಲ, ಮಾಡಬಾರದು ಅಂತ ಇಲ್ಲ. ರಾಜನ ಅರಮನೆಗೆ ನುಗ್ಗಿದ್ರು, ಬಹುತೇಕ ಜನ ಲೂಟಿಯಲ್ಲೇ ರತರಾದರು. ಕ್ರಾಂತಿ ಆಯಿತು ಅಂದರೆ ಜನ ಲೂಟಿ ಮಾಡ್ತಾರೆ ವಿನಃ ಒಂದು ಸೈನಿಕ ಶಿಸ್ತು ಇರೋದಿಲ್ಲ. ರಾಜರೆಲ್ಲ ಸಾಯ್ತಾರೆ, ರಾಜಕೀಯದವರೆಲ್ಲ ಸಾಯ್ತಾರೆ, ಯಾರು ತತ್ವಜ್ಞಾನಿ ಯಾರಲ್ಲ ಯಾವುದನ್ನು ನೋಡಲ್ಲ. ಅದನ್ನೇ ನಿರ್ಮರ್ಯಾದೆ, ಎಲ್ಲ ಲಿಮಿಟ್ಗಳನ್ನು ಮೀರಿ ಬಿಡ್ತಾರೆ. ದಸ್ಯುಭಿಹಿ ಸಂಕರೆ ಕೃತೆ, ಕಳ್ಳರೆಲ್ಲ ಸೇರ್ಕೊಂಡು ಕಲಸು ಮೇಲಾಗರ ಮಾಡಿಬಿಡ್ತಾರೆ. ಅವಾಗ ಎಲ್ಲರೂ ಶಸ್ತ್ರವನ್ನು ಹಿಡಿಬೇಕಾಗತ್ತೆ. ಇಂಥವ್ರು ಶಸ್ತ್ರ ಹಿಡಿಲಿಕ್ಕಿಲ್ಲ ಅಂತಿಲ್ಲ, ಹಿಡಿತಾರೆ ಅಂತಿಲ್ಲ. ಆದರೆ ನದುಷ್ಯೇಯು, ಸಾಮಾನ್ಯವಾಗಿ ಆ ಉತ್ಕಟವಾದ ಪ್ರಸಂಗವನ್ನು ಬಿಟ್ಟ ಮೇಲೆ ತಿಳಿಯಾಗ್ತಾರೆ. ಅದೇ ನಾನು ಉದಾಹರಣೆ ಕೊಟ್ಟಿದ್ದು ರಷ್ಯಾ. ಆ ತರಹದ ಭೀಕರವಾದ ಪರಿಸ್ಥಿತಿ ಅಲ್ಲಿಗೆ ಬಂದಿತ್ತು. ಭಾರತಕ್ಕೆ ಬಂದಿಲ್ಲ, ಬರಲಿಕ್ಕೆ ಇನ್ನು ಬಹಳ ಟೈಮ್ ಇದೆ. ಯಾಕೆಂದರೆ ಇಲ್ಲಿ ಭಾರತದಂತಹ ಒಂದು ದೇಶವನ್ನು ನೀವು ಹೇಗೆ ಅರ್ಥೈಸ್ತೀರ? ಒಂದೇ ತರಹ ನಿಯಮಗಳೆಲ್ಲ ಇಲ್ಲಿ ಅಪ್ಲೈ ಆಗಲ್ಲ. ಯಾವ ನಿಯಮಗಳು ಅಪ್ಲೈ ಆಗಲ್ಲ, ಯಾವ ನಿಯಮಗಳು ಪಾಲನೆ ಆಗಲ್ಲ, ಆದರೂ ಇದೆ ಜಗತ್ತು.
ಎಲ್ಲದಕ್ಕೂ ಸ್ಕೋಪ್ ಇದೆ, ಯಾವುದಕ್ಕೂ ಸ್ಕೋಪ್ ಇಲ್ಲ. ಬಹಳ ವಿಚಿತ್ರ. ಭಾರತದಷ್ಟು ವಿಚಿತ್ರವಾದ ಜಗತ್ತನ್ನು ನೀವು ನೋಡೋದೇ ಇಲ್ಲ. ಭಾರತ ಅನ್ನೋದು ಒಂದು ಜಗತ್ತು. ಇವ್ರು ಏನೋ 7ನೇ ಅದ್ಭುತ 8ನೇ ಅದ್ಭುತ ಅಂತಾರೆ. ಸರ್ವಾದ್ಭುತ ಭಾರತ. ಆಧುನಿಕತೆಯ ತುತ್ತ ತುದಿಯ ಹಿಂದೆ ಯಾರೋ ಒಬ್ಬ ತಪಸ್ ಮಾಡ್ತಾ ಕೂತಿರ್ತಾರೆ. ಒಬ್ಬ ಡಾನ್ ಮಗ ಏನು ಬೇಡ ನನಗೆ ಧ್ಯಾನ ಮಾಡ್ತಾ ಕೂತು ಬಿಡ್ತೀನಿ ಅಂತ ಎಲ್ಲಿಗೂ ಬರೋದೇ ಇಲ್ಲ. ಇವನು ಅಪ್ಪ ಹೊರಗಡೆ ಎಲ್ಲ ತಿರುಗಿ ಎಲ್ಲ ಅಸಂಗತ ಬ್ರಾಹ್ಮಣ ಶಾಹಿ ಪುರೋಹಿತ ಶಾಹಿ ಅಂತ ಗಲಾಟೆ ಮಾಡ್ತಾ ಇರ್ತಾನೆ. ಮಗ ಅವನದೇ ದುಡ್ಡಿನಲ್ಲಿ ಒಳಗಡೆ ಕೋಣೆಯಲ್ಲಿ ಕುಳಿತು ಜಪ ಮಾಡ್ಕೊಂಡು ಇದ್ಬಿಟ್ಟಿರ್ತಾನೆ. ಆಚೆಯೇ ಬರ್ತಿರಲ್ಲ. ಏನು ಮಾಡ್ತೀರ ಇದಕ್ಕೆ? ಇಷ್ಟು ವಿಚಿತ್ರವಾದ ಜಗತ್ತು ಇನ್ನೊಂದು ಉಂಟೆ? ಇಲ್ಲ. ಅದಕ್ಕೆ ಒಂದು ಭರವಸೆಯನ್ನೇ ಕೊಟ್ಟಿದ್ದು. ಒಂದೊಮ್ಮೆ ಎಲ್ಲ ನಿರ್ಮರ್ಯಾದವಾದರೆ, ಎಲ್ಲವೂ ಪಲ್ಲಟವಾದರೆ, ಎಲ್ಲವೂ ವಿಪ್ಲವಗೊಂಡರೆ, ವರ್ಣಗಳು ಎಲ್ಲವೂ ನಾಶ ಆಗತ್ತೆ ಅಂತಿಲ್ಲ, ಇರತ್ತೆ. ನದುಶ್ಯೇಯುಹು ಅಂತ. ಈ ವಿಪ್ಲವ ಅನ್ನೋದೊಂದು ಇದೆಯಲ್ಲ, ಅದೆಲ್ಲ ಬೇರೆಯವರಿಗೆ ಮರಳಿ ಬರದಂತೆ ಹೊರಟೋಗ್ತಾರೆ. ಆದರೆ ಭಾರತದಲ್ಲಿ ವಿಪ್ಲವ ಆದರೆ ಮರಳಿ ಬರುವ ಸಾಧ್ಯತೆಗಳಿದೆ. ಆ ವಿಪ್ಲವದ ಬಗ್ಗೆ ಮುಂದೆ ಇನ್ನು ಬರುತ್ತೆ. ಅಥ ಚೇತ್ ಸರ್ವಥಾ ಕ್ಷತ್ರಂ ಬ್ರಾಹ್ಮಣಾನ್ ಪ್ರತಿಬಾಧತೆ ಕಸ್ತತ್ರ ಬ್ರಾಹ್ಮಣಾನ್ ಸ್ತ್ರಾತ ಕೋ ಧರ್ಮ ಕಿಂ ಪರಾಯಣಂ. ಆಯ್ತಪ್ಪ, ನಾಳೆ ಬ್ರಾಹ್ಮಣರನ್ನ ಹುಡುಕಿ 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 ಹೊಡಿತಾರೆ ಕ್ಷತ್ರಿಯರು. ಯಾಕೆಂದ್ರೆ ಹಿಂದೆಯೂ ಆ ತರಹದ ಪರಿಸ್ಥಿತಿ ಬಂದಿದೆ. ಒಬ್ಬ ಬ್ರಾಹ್ಮಣ ಕನ್ಯೆ ನಿಂತಿದ್ದಾಳೆ, ಸುತ್ತಲೂ ಕೂಡ ಕ್ಷತ್ರಿಯರು ಈಟಿ ಹಿಡಿದು ನಿಂತಿದ್ದಾರೆ. ಚುಚ್ಚು ಬಿಡೋಣ ಅಂತ, ಅವಳು ಗರ್ಭಿಣಿ, ಸಿಕ್ಕಿದಲ್ಲಿ ಹೊಡಿತಾ ಇದ್ರು. ಆ ತರಹದ ಪರಿಸ್ಥಿತಿ ಬರುತ್ತೆ ಅಂತ ಇಟ್ಕೊಳ್ಳೋಣ. ಆಗ ಬ್ರಾಹ್ಮಣರನ್ನು ರಕ್ಷಣೆ ಮಾಡೋನು ಯಾರು? ಇಂಥದ್ದೆಲ್ಲ ಓದ್ಬೇಕಲ್ವಾ? ಸುಮ್ಮನೆ ಮದುವೆ ಕತೆ ಹೇಳ್ಕೊಂಡು ಅವಿವೇಕಿಗಳು. ಎಂತೆಂಥ ವಿಚಾರಗಳಿದೆ. ಒಂದೋ ಏನೋ ಅರ್ಥ ಆಗದೆ ಇರೋ ಹಾಗೆ ಹೇಳೋದು, ಒಂದೋ ಎಲ್ಲರನ್ನ ಭಾವುಕತೆಯಲ್ಲಿ ಬೀಳಿಸೋದು. ಇದನ್ನೆಲ್ಲ ಓದ್ಲಿಕ್ಕೆ ಏನಾಗಿದೆ ಇವುಗಳಿಗೆ? ಆಚಾರ್ಯ ಹೇಳಲಿಲ್ವಾ ಈ ಶಾಸ್ತ್ರ ಓದಿ ಅಂತ? ಕಸ್ತತ್ರ ತಡಿಲಿಕ್ಕಾಗಲಿಲ್ಲ, ಕ್ಷಮಿತಿ. ಅಥ ಚೇತ್ ಸರ್ವತಾ ಕ್ಷತ್ರಂ ಬ್ರಾಹ್ಮಣಾನ್ ಪ್ರತಿಬಾಧತೆ. ಸಮಗ್ರ ಕ್ಷತ್ರಿಯರು ಸುತ್ತಲೂ ಆಯುಧಗಳನ್ನು ಹಿಡಿದು ಬ್ರಾಹ್ಮಣರನ್ನ ಒಂದು ಚೂರು ಉಳಿಯದಂತೆ ಕಚ ಕಚನೆ ಕತ್ತರಿಸ್ತಾರೆ ಅಂತ ಇಟ್ಕೊಳ್ಳಿ. ಆಗ ಬ್ರಾಹ್ಮಣರನ್ನ ರಕ್ಷಣೆ ಮಾಡೋನೊಬ್ಬ ಇರ್ತಾನೆ. ಯಾಕೆಂದ್ರೆ ಕ್ಷತ್ರಿಯನ ರಕ್ಷಣೆ ಮಾಡಬೇಕು. ಅವರಿಬ್ಬರಲ್ಲಿ ಉತ್ಕಟವಾದ ದ್ವೇಷ ಬರಲಿಕ್ಕೆ ಶುರು ಆದಾಗ ಯಾರು ರಕ್ಷಣೆ ಮಾಡ್ತಾರೆ? ಆಗ ಬ್ರಾಹ್ಮಣರು ಮಾಡುವ ಧರ್ಮ ಬ್ರಾಹ್ಮಣರನ್ನು ಕಾಪಾಡತ್ತಾ? ಕಾಪಾಡಲ್ವಾ? ಭೀಷ್ಮ ತಪಸಾ ಬ್ರಹ್ಮಚರ್ಯೇಣ ಶಸ್ತ್ರೇಣ ಚ ಬಲೇನ ಚ ಅಮಾಯಯ ಮಾಯಯಾ ವಾ ನಿಯಂತವ್ಯಂ ತದಾ ಭವೇತ್. ಆಗ ಸ್ವಲ್ಪ ಬ್ರಾಹ್ಮಣರು ಬದಲಾಗಬೇಕು ಅಂತಾರೆ. ತಪಸ್ಸಿನಿಂದ, ಬ್ರಹ್ಮಚರ್ಯದಿಂದ, ಶಸ್ತ್ರದಿಂದ, ಬಲದಿಂದ, ಅಮಾಯಯ ನೇರವಂತಿಕೆಯಿಂದ, ಮಾಯಯ ಮರೆಮೋಸಗಳಿಂದಲಾದರೂ ನಿಯಂತವ್ಯಂ ತದಾ ಭವೇತ್, ನಿಯಂತ್ರಣ ಮಾಡಲೇಬೇಕು. ಬ್ರಾಹ್ಮಣನಾದವನು ಮಾಡಬೇಕು, ಇಳಿಬೇಕು. ಮಯೂರ ಚರ್ಮಂತರ. ಮಯೂರ ಚರ್ಮನೂ ಒಬ್ಬ ಬ್ರಾಹ್ಮಣನೇ. ಅವನು ಮಯೂರ ವರ್ಮ ಅಂತ ಬದಲಾದ. ಹಾಗೆ ಒಬ್ಬ ಆಗೋವನಿದ್ದ, ಲಲಿತ ಭಟ್ಟ. ಮಲ್ಲಿಕಾಫರ್ ಆಗಿ ಅವರ ಒಳಗನ್ನ ತಿಳಿದು ಬರೋನಿದ್ದ. ಇವರು ಅದೇ ಮಹಾಭಾರತ ಓದಿಲ್ಲ ಅವರು. ಅದರಿಂದಾಗೆ ನೀನು ಮತ್ತೆ ಬರಲ್ಲ ಅಂದ್ಬಿಟ್ಟು ಅವನು ಮಲ್ಲಿಕಾಫರ್ ಆಗಿ ಇನ್ನು ಹೆಚ್ಚಿನ ಹಾನಿ ಮಾಡಿದ. ಇದು ನಾನು ಮೊದಲನೆಯದ್ದು ಹೇಳುವಂಥದ್ದು. ಇದರ ಬಗೆಗೆ ಮತ್ತೆ ನಾಳೆ ಹೇಳ್ತೇನೆ. ಇವತ್ತು ಸ್ವಲ್ಪ ಬೇಗ ಮುಗಿಸ್ತಾ ಇದ್ದೇನೆ.
ಕೃಷ್ಣಾರ್ಪಣಮಸ್ತು.